ಎಲ್ರಿಗೂ ನಮಸ್ಕಾರ. ನಾನು ದಾಸಪ್ಪ ಸಿನಿಮಾದ ನಿರ್ದೇಶಕ ವಿಜಯ್ ಕಿಲಾರ. ಏನಪ್ಪ ಸಮಾಚಾರ ಅಂದ್ರೆ, ಬೆಂಗಳೂರು ಅಂತಾರಾಷ್ಟ್ರೀಯ ಫಿಲ್ಮ್ ಫೆಸ್ಟಿವಲ್ ನಡೀತಾ ಇದೆ. ತುಂಬಾ ಖುಷಿ ಆಗ್ತಾ ಇದೆ. ವಿಷಯ ಏನಪ್ಪಾ ಅಂತಂದ್ರೆ, ನಮ್ಮ ದಾಸಪ್ಪ ಸಿನಿಮಾನು ಕೂಡ ನಾವು ಅವಾರ್ಡ್ಗೆ ಪಾರ್ಟಿಸಿಪೇಟ್ ಮಾಡಿದ್ವಿ. ಆ ಸಿನಿಮಾ ಯಾವುದೇ ತರದ ಒಂದು ರಿಸಲ್ಟ್ ಬಂದಿಲ್ಲ, ಬೇಜಾರಾಯ್ತು. ಯಾಕೆ ಅಂತಂದ್ರೆ, ಒಂದಷ್ಟು 200 ಸಿನಿಮಾಗಳನ್ನ ನೀವು ಆಯ್ಕೆ ಮಾಡಿರ್ತೀರಿ, ಅದರಲ್ಲಿ ಒಂದಷ್ಟು ಸಿನಿಮಾಗಳಿಗೆ ಮಾತ್ರ ಅವಾರ್ಡ್ ಕೊಡ್ತೀರಿ. ನಮ್ಮ ಸಿನಿಮಾದಲ್ಲಿ ನಾಡ ಸಂಸ್ಕೃತಿ, ನಮ್ಮ ದಾಸಪ್ಪನ ಸಂಸ್ಕೃತಿನ ತೋರಿಸ್ತಾ ಇದೀವಿ. ಪ್ರತಿಯೊಂದು ಕಾರ್ಯಕ್ರಮಕ್ಕೂ ದಾಸಪ್ಪನ ಬೇಕೇ ಬೇಕು. ಒಂದ್ ಮನೇಲಿ ಸಾಯ್ಲಿ, ಮತ್ತೆ ಒಂದ್ ಮನೆ ಓಪನ್ ಆಗ್ಲಿ, ಒಂದ್ ಒಳ್ಳೆ ಕಾರ್ಯಕ್ರಮ ಮಾಡ್ಲಿ, ಒಂದ್ ಏನೇ ಮಾಡಿದ್ರು ದಾಸಪ್ಪ ಅನ್ನೋದೊಂದು ಇದ್ದೇ ಇರ್ತಾನೆ. ಸಾಲ ಸೋಲ ಮಾಡಿ ಏನು ರಿಸಲ್ಟ್ ಬಂದಿಲ್ಲ ಅಂತಂದಾಗ ಏನ್ ಮಾಡ್ತೀವಿ, ಒಂದು ಅವಾರ್ಡ್ಗಾರ ಹಾಕೋಣ, ಅವಾರ್ಡರ ಬರುತ್ತೆ ಅಂತ ಕಾಯ್ತೀವಿ. ಅಲ್ಲೂ ಕೂಡ ನಮ್ಗೆ ಈ ತರ ಮೋಸ ಆದ್ರೆ ತುಂಬಾನೇ ಬೇಜಾರಾಗುತ್ತೆ. ಯಾಕೆಂದ್ರೆ ನನ್ನ ಒಬ್ಬನ ಅಳಲಲ್ಲ, ತುಂಬಾ ಜನ ಇಂಥ ನಿರ್ದೇಶಕರುಗಳಿಗೆ ಎಷ್ಟೋ ಜನ ಅವಾರ್ಡ್ ಹಾಕಿರ್ತಾರೆ. ಎಲ್ಲರೂ ಕಾಯ್ತಿರ್ತಾರೆ, ನಮ್ ಸಿನಿಮಾ ಬರ್ಬೋದು ಅಂತ. ಅದ್ರಲ್ಲಿ 16 ಸಿನಿಮಾ ಸೆಲೆಕ್ಟ್ ಮಾಡಿದೀರಾ. 16ರಲ್ಲಿ ನೀವು ಒಂದು ಕನ್ನಡ ಸಿನಿಮಾ ಕೊಟ್ಟಿದ್ದೀರಾ, ಖುಷಿ ಆಯ್ತು ನಮ್ಗೆ. ಯಾವ್ದು ಕೆರೆಬೇಟೆನ ಸಿನಿಮಾ ಕೊಟ್ಟಿದ್ದೀರಾ, ಖುಷಿ ಆಯ್ತು, ಚೆನ್ನಾಗಿದೆ. ದಯವಿಟ್ಟು ಹೇಳ್ತೀನಿ, ತುಂಬಾನೇ ಅವಮಾನ ಆಗಿದೆ ಇದು ನಮ್ಗೆ. ನಾವು ಇದನ್ನ ಬಿಡಲ್ಲ, ನಿಜವಾಗ್ಲೂ ನಾವು ಇದಕ್ಕೋಸ್ಕರ ಹೋರಾಟ ಮಾಡ್ತೀವಿ. ಇದು ಅವಾರ್ಡ್ ಮಾಡಿರೋದಂತೂ ತುಂಬಾ ಮಾಫಿಯಾನೇ ನಡೆದಿದೆ ಇಲ್ಲಿ ಅಂತ ಹೇಳಕ್ ಇಷ್ಟಪಡ್ತೀನಿ. ತುಂಬಾ ಮನ್ಸಿಗೆ ನೋವಾಗಿರುವಂತದ್ದು. ದಯವಿಟ್ಟು ಈ ತರ ಮಾಫಿಯಾ ಅಂತೂ ಮಾಡಕ್ ಹೋಗ್ಬೇಡಿ. ಜನಗಳಿಗೆ ದಯವಿಟ್ಟು ಕಷ್ಟಪಟ್ಟು ಸಿನಿಮಾ ಮಾಡಿರ್ತಾರೆ ನಿರ್ದೇಶಕರು, ನಮ್ಮಂತ ನಿರ್ದೇಶಕರುಗಳಿಗೆ ಒಂದು ಚೂರು ಅವಕಾಶಗಳನ್ನ ಕೊಡಿ ಅಂತ ಕೇಳ್ಕೊಂತೀನಿ.